ಭಂತೆ, ಶ್ರಾವಸ್ತಿ ನಗರದ ಬೀದಿಯೊಂದರಲ್ಲಿ ಖಿನ್ನಳಾಗಿ ಬಿದ್ದಿದ್ದ ಈ ಮಹಿಳೆಯನ್ನು ನಾನು ಕರೆತಂದಿದ್ದೇನೆ. ಅಮ್ಮ, ಪರಮ ಪೂಜ್ಯರಿಗೆ ನಮಸ್ಕರಿಸು ತಾಯಿ. ನಿನ್ನ ದುಃಖವನ್ನು ನಿವೇದಿಸು. ದೇವ, ಕಷ್ಟಗಳಿಂದ ನಾನು ಚಿರ್ಚಿರಿತಳಾಗಿ ಹೋಗಿದ್ದೇನೆ. ಎಲ್ಲರನ್ನೂ ಕಳೆದುಕೊಂಡು ದುಃಖದ ಮಡುವಿನಲ್ಲಿ ತೊಳಲಾಡುತ್ತಿದ್ದೇನೆ ತಂದೆ. ನನಗೆ ಶಾಂತಿಯನ್ನು ದಯಪಾಲಿಸು ತಂದೆ. ಭಂತೆ, ಈಕೆ ಶ್ರಾವಸ್ತಿ ನಗರದ ಮಹಾನ್ ಧನಿಕನಾದ ಧನಸಿರಿನ ಮಗಳು. ಈಕೆ ಹೆಸರು ಪಠಾಚಾರ. ಯೌವನದ ಕಾವಿಗೆ ಬಲಿಯಾಗಿ ತನ್ನ ಮನೆಯ ಸೇವಕನನ್ನೇ ಪ್ರೀತಿಸಿ ತಂದೆ ತಾಯಿಯರನ್ನೇ ಬಿಟ್ಟು ಹೋದವಳು. ಇವಳ ದುಃಖವನ್ನು ನೋಡಲಾಗಲಿಲ್ಲ. ಇವಳಿಗೆ ಸಾಂತ್ವನವನ್ನು ಹೇಳಲು ನನ್ನಿಂದ ಸಾಧ್ಯವಾಗಲಿಲ್ಲ ಬಂತೆ. ತಾಯಿ, ಮಗು, ಭಿಕ್ಷು ಕස්සಪ, ಈಕೆಗೆ ಆಸರೆಯನ್ನು ಕೊಡು. ಮೊದಲು ಈಕೆಯ ಹಸಿವನ್ನು ನೀಗಿಸುವ ವ್ಯವಸ್ಥೆ ಮಾಡು. ಆಗಲೇ ಬಂತೆ. ಚಂದ್ರಪಾದ, ಚಂದ್ರಪಾದ,
ಏನು ಕಸಪ್ಪ? ಸ್ವಲ್ಪ ಆಸರೆಯನ್ನು ಕೊಡು. ಏಕೆ, ಏನಾಯಿತು? ಆ ಹೆಣ್ಣುಮಗಳು ತುಂಬಾ ಖಿನ್ನತೆಯಿಂದ ಇದ್ದಾಳೆ. ಅದಕ್ಕಾಗಿ ಗುರುದೇವರ ಬಳಿ ಕರೆ ತಂದಿದ್ದೇನೆ. ಅಯ್ಯೋ ಪಾಪ. ಹಾ, ಈಗ ಬಂದೆ. ನಡೆ ಕಸಪ್ಪ. ಬಂತೆ, ಆಸರೆಯನ್ನು ತಂದಿದ್ದೇವೆ. ಈಕೆಗೆ ಕೊಡಿ. ತಾಯಿ, ತೆಗೆದುಕೋ. ಇತ್ತ ನೀಡಿ. ಮಗು, ಪಠಾಚಾರ ಸ್ವೀಕರಿಸು. ಮಗು, ಪಠಾಚಾರ, ಏಕೆ ಇಷ್ಟೊಂದು ದುಃಖ ಪಡುವೆ? ದುಃಖ ಯಾರನ್ನೂ ಬಿಟ್ಟಿದ್ದಲ್ಲ. ಹೇಳು, ಏನಾಯಿತು? ಬುದ್ಧದೇವ, ನನ್ನದು ಕಣ್ಣೀರಿನ ಕಥೆ. ಸೇವಕನೊಂದಿಗೆ ಓಡಿ ಹೋದ ನಾನು ಮೊದಲನೆಯ ಗರ್ಭ ಧರಿಸಿದಾಗ ನನ್ನ ತಂದೆಯ ಮನೆಗೆ ಹಿಂದಿರುಗಿ ಅಲ್ಲಿನ ವೈಭವ ಪರಿಸರಗಳ ನಡುವೆ ನನ್ನ ಮಗು ಹುಟ್ಟಬೇಕೆಂದು ಆಶಿಸಿದ್ದೆ. ಅದು ಹೆಣ್ಣಿನ ಸಹಜವಾದ ಬಯಕೆ. ಅದಕ್ಕೆ ನನ್ನ ಗಂಡ ಆಸ್ಪದ ಕೊಡಲಿಲ್ಲ. ಎರಡನೇ ಗರ್ಭ ಧರಿಸಿದಾಗಲೂ ಕಾಡಿ ಬೇಡಿದೆ. ಆಗಲೂ ನನ್ನ ಗಂಡ ನನ್ನ ತಂದೆಗೆ ಹೆದರಿ ಹಿಂಜರಿದ. ನನಗೆ ತಂದೆಯ ಮನೆಗೆ ಹೋಗಲೇಬೇಕೆಂಬ ಬಯಕೆ ಮೂಡಿತು. ನಾನು ತುಂಬು ಗರ್ಭಿಣಿಯಾಗಿದ್ದೆ. ಗಂಡನಿಲ್ಲದ ವೇಳೆಯಲ್ಲಿ ನನ್ನ 1 ವರ್ಷದ ಮಗುವನ್ನು ಕರೆದುಕೊಂಡು ಶ್ರಾವಸ್ತಿಯ ಕಡೆಗೆ ಹೊರಟೆ. ಕಾಡು ದಾರಿಯಲ್ಲಿ ಬಹುದೂರ ಸಾಗಿದ್ದೆ. ಆದರೂ ನನ್ನ ಗಂಡ ನನ್ನನ್ನು ಹುಡುಕಿಕೊಂಡು ಬಂದ. ಆಗಲೇ ಕತ್ತಲಾಗಿತ್ತು. ಭೋರ್ಕರವ ಮಳೆ ಸುರಿಯುತ್ತಿತ್ತು. ಆ ಧಾರಾಕಾರ ಮಳೆಯಲ್ಲಿ ನಾವು ಮೂವರು ತತ್ತರಿಸಿ ಹೋದೆವು. ಎಲ್ಲಿಯೂ ಆಸರೆ ಸಿಗಲಿಲ್ಲ. ಆ ಬಿರುಗಾಳಿ, ಚಳಿ, ಮಳೆಗಳ ಮಧ್ಯೆ ನನಗೆ ಪ್ರಸವ ವೇದನೆ ಪ್ರಾರಂಭವಾಯಿತು. ಮಗು, ಶ್ರೀಮಂತನೋರ್ವನ ಮಗಳಾದ ನಿನಗೂ ಇಂತಹ ಅತಂತ್ರ ಸ್ಥಿತಿ ಉಂಟಾಯಿತೆ. ಮುಂದೇನಾಯಿತು? ಬುದ್ಧದೇವ, ನನಗೆ ಚಳಿ, ಮಳೆ
ಮಳೆಯಿಂದ ರಕ್ಷಣೆ ಸಿಗಲೆಂದು ನನ್ನ ಗಂಡ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ತರಲೆಂದು ಹೋದ. ಆ ಕಾರಿರುಳ ಧಾರಾಕಾರ ಮಳೆಯಲ್ಲಿಯೇ ನನ್ನ ಎರಡನೆಯ ಮಗ ಜನ್ಮ ತಾಳಿದ. ಮಗುವಿನೊಂದಿಗೆ ಹಸಿ ಮೈಯಲ್ಲೇ ಇಡೀ ರಾತ್ರಿಯನ್ನು ಕಳೆದೆ. ರಾತ್ರಿ ಕಳೆದರೂ ನನ್ನ ಯಜಮಾನ ಹಿಂದಿರುಗಿ ಬರಲೇ ಇಲ್ಲ. ಚಳಿ, ಮಳೆ, ರುದ್ರ ಭೀಕರ ಬಿರುಗಾಳಿಯಲ್ಲಿಯೇ ನನ್ನ ಸದ್ಯೋಜಾತ ಮಗುವನ್ನು ಎದೆಗಪ್ಪಿಕೊಂಡೇ ಬಿಸಿಕೊಟ್ಟಿದ್ದೆ. ಮುಂಜಾನೆಯ ಅರುಣ ಕಿರಣಗಳು ಮೂಡಿದ ಕೂಡಲೇ ನನ್ನ ಗಂಡನಿಗಾಗಿ ಹುಡುಕಿ ಹೊರಟೆ. ಸ್ವಲ್ಪ ದೂರದಲ್ಲೇ ಅಯ್ಯೋ, ಅವನ ದೇಹ ಬಿದ್ದಿತ್ತು. ವಿಷದ ಹಾವೊಂದು ಕಚ್ಚಿ ನನ್ನ ಪ್ರಿಯ ಇನಿಯ ಮರಣವನ್ನಪ್ಪಿದ್ದ. ಈ ದುಃಖವು ಕ್ಷಣಿಕವೆಂಬುದು ನೆನಪಿರಲಿ ಮಗು. ಸಮಾಧಾನ ತಂದುಕೋ. ಸುಖದಂತೆಯೇ ದುಃಖವನ್ನು ಸಹ ಸಮತೆಯಿಂದ ಸ್ವೀಕರಿಸಬೇಕು. ಓ ತಥಾಗತನೇ, ನಾನು ಅನಾಥಳಾಗಿದ್ದೆ. ಕೈಯಲ್ಲೊಂದು ಮಗು, ಮಡಿಲಲ್ಲೊಂದು ಮಗು. ಈ ಎರಡು ಎಳೆಯರ ಭವಿಷ್ಯಕ್ಕಾಗಿ ಆದರೂ ನಾನು ನನ್ನ ತಂದೆಯ ಮನೆಗೆ ಹೋಗಲೇಬೇಕಾಯಿತು. ಅಚಿರಾವತಿ ನದಿಯನ್ನು ದಾಟಿದರೆ ಮಾತ್ರ ಶ್ರಾವಸ್ತಿಗೆ ದಾರಿ. ಅಂದಿನ ಕುಂಭದ್ರೋಣ ಮಳೆಯಿಂದಾಗಿ ಅಚಿರಾವತಿ ನದಿ ತುಂಬಿ ಹರಿಯುತ್ತಿತ್ತು. ಆ ಎರಡು ಎಳೆಯರನ್ನು ಕಟ್ಟಿಕೊಂಡು ನದಿ ದಾಟುವುದು ತುಂಬಾ ಕಷ್ಟವಾಗಿತ್ತು. ಪಾಪ, ಎಂತಹ ನತದೃಷ್ಟಿ ನೀನು. ಮುಂದೇನು ಮಾಡಿದೆ ಮಗು? ಬುದ್ಧ ಗುರುವೇ, ಆಗ ನಾನು ನನ್ನ 1 ವರ್ಷದ ಮಗುವನ್ನು ಈ ಕಡೆಯ ದಂಡೆಯಲ್ಲಿ ಬಿಟ್ಟು ನನ್ನ ಸದ್ಯೋಜಾತ ಶಿಶುವನ್ನು ನನ್ನ ಮಡಿಲಿಗೆ ಹಾಕಿಕೊಂಡು ನಿಧಾನವಾಗಿ ನದಿಯನ್ನು ದಾಟಿ ಆ ಕಡೆಯ ದಂಡೆಯಲ್ಲಿ ಒಂದು ಎಲೆಯನ್ನು ಹರವಿ ಮೆದುವಾಗಿ ನನ್ನ ಪ್ರೀತಿಯ ನವಜಾತ ಶಿಶುವನ್ನು ಅಲ್ಲಿ ಮಲಗಿಸಿ ಆ ಕಡೆಯ ದಂಡೆಗೆ ಬರಲು ನದಿಯಲ್ಲಿ ಇಳಿದೆ. ಅರ್ಧ ನದಿಯನ್ನು ಮಾತ್ರ ದಾಟಿದ್ದ ತಂದೆ ಎಲೆಯ ಮೇಲೆ ಮಲಗಿಸಿದ್ದ ಸದ್ಯೋಜಾತ ಶಿಶು ಇನ್ನೂ ರಕ್ತಸಿಕ್ತವಾಗಿತ್ತು. ಆಕಾಶದಲ್ಲಿ ಎಲ್ಲೋ ಹಾರುತ್ತಿದ್ದ ಹದ್ದು ಅದೊಂದು ಮಾಂಸದ ಮುದ್ದೆ ಎಂದು ತಿಳಿದು ಹಾರಿ ಬಂದು ತನ್ನ ಬಲವಾದ ಕಾಲುಗಳಿಂದ ನನ್ನ ಕಂದಮ್ಮನನ್ನು ಎತ್ತಿಕೊಂಡು ಹೋಯಿತು. ಅಮ್ಮ, ಅಮ್ಮ. ಪಾಪ ಮಗು, ಎಂತಹ ದುಃಖವನ್ನು ಅನುಭವಿಸಿರುವೆಯಮ್ಮ. ಮಗು, ಕೇಳು. ನಡೆದು ಹೋದದ್ದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೇಳಮ್ಮ, ಮುಂದೇನಾಯಿತು? ಗುರುದೇವ, ಅನಂತರದಲ್ಲಿ ಇನ್ನಷ್ಟು ದುರಂತ. 2 ಕೈಗಳನ್ನು ಮೇಲಕ್ಕೆತ್ತಿ ಆ ಹದ್ದಿಗೆ ನನ್ನ ಮಗುವನ್ನು ಕೊಡು, ನನ್ನ ಮಗುವನ್ನು ಕೊಡು ಎಂದು ಅಂಗಲಾಚಿ ಬೇಡುತ್ತಿದ್ದೆ.
ನಾನು ನನ್ನ 2 ಕೈಗಳನ್ನು ಮೇಲೆತ್ತದ್ದನ್ನು ಕಂಡ ನನ್ನ 1 ವರ್ಷದ ಮಗ ನಾನೇ ಕರೆಯುತ್ತಿದ್ದೇನೆ ಎಂದು ಭಾವಿಸಿ ಸರಸರನೆ ಓಡಿ ಬಂದು ನದಿಯಲ್ಲಿ ಇಳಿದ. ಆ ಎಳೆಯ ಕಾಲುಗಳನ್ನು ಎಣೆ ಇಲ್ಲದೆ ರಭಸದಿಂದ ಹರಿಯುತ್ತಿದ್ದ ನದಿ ಎಳೆದುಕೊಂಡಿತು. ಕ್ಷಣಾರ್ಧದಲ್ಲೇ ನನ್ನ ಪ್ರೇಮದ ಕುಡಿಗಳು ನನ್ನ ಕಣ್ಣ ಮುಂದೆಯೇ ಮಾಯವಾದವು. ಕರ್ಮಕ್ಕನುಸಾರವಾಗಿ ನೀನು ಎಲ್ಲವನ್ನೂ ಕಳೆದುಕೊಂಡಿರುವ ಮಗಳೇ. ಹೇಳು, ಮುಂದೇನಾಯ್ತಮ್ಮ? ಕರುಣಾಮಯಿ ಬುದ್ಧ ಗುರುವೇ, ಇಷ್ಟಕ್ಕೆ ನನ್ನ ವೇದನೆ ನಿಲ್ಲಲಿಲ್ಲ. ಅನಾಥಳಾದ ನಾನು ನನ್ನ ತವರು ಶ್ರಾವಸ್ತಿಗೆ ಬಂದರೆ ಯಾವ ಗುಡುಗು ಸಿಡಿಲಿನ ಚಂಡಮಾರುತದ ರಾತ್ರಿ ನನ್ನ ಗಂಡ ಮಕ್ಕಳನ್ನು ಮೃತ್ಯು ಮನೆಗೆ ಆಹ್ವಾನಿಸಿತೋ ಅದೇ ಕರಾಳ ರಾತ್ರಿ ಎಂದು ನನ್ನ ತಂದೆ ಧನಿಕನಾದ ಧನಸೇನನ ಮಹಲು ಚಂಡಮಾರುತಕ್ಕೆ ಮಳೆಯ ಭೋರ್ಗರತಕ್ಕೆ ಮಣ್ಣು ಪಾಲಾಗಿ ಹೋಗಿತ್ತು. ಅಲ್ಲಿ ನನ್ನ ತಂದೆ, ತಾಯಿ, ಅಣ್ಣ ಎಲ್ಲರೂ ಮಣ್ಣು ಪಾಲಾಗಿ ಹೋಗಿದ್ದರು. ಗುರುದೇವ, ಮಣ್ಣು ಪಾಲಾಗಿ ಹೋಗಿದ್ದರು. ಅಮ್ಮ, ದುಃಖಿಸಬೇಡ ತಾಯಿ. ಸಮಾಧಾನ ತಂದುಕೋ ತಾಯಿ, ಸಮಾಧಾನ ತಂದುಕೋ. ತಾಯಿ, ಬುದ್ಧ ದೇವನ ಸನ್ನಿಧಿಯಲ್ಲಿ ಶಾಂತಿ ಲಭಿಸುವುದು ಅಮ್ಮ. ಪರಮ ಪೂಜ್ಯರೇ, ಒಂದೇ ರಾತ್ರಿಯಲ್ಲಿ ನನ್ನ ಗಂಡ, ನನ್ನ ಎಳೆಯ ಕಂದಮ್ಮಗಳು, ನನ್ನ ತಂದೆ, ತಾಯಿ, ನನ್ನ ಅಣ್ಣ ಎಲ್ಲರನ್ನೂ ಕಳೆದುಕೊಂಡ ನತದೃಷ್ಟ ನಾನು. ನನಗಿನ್ನಾರು ಗತಿ. ನೀವೇ ನನ್ನನ್ನು ಕಾಪಾಡಬೇಕು ದೇವ, ಕಾಪಾಡಬೇಕು. ಗುರುದೇವ, ಈ ಪವಿತ್ರ ಚೇತವನದಲ್ಲಿ ವಾಸಿಸುವ ಕ್ರಿಮಿಕೀಟಗಳು ನಿಮ್ಮ ಇರುವಿಕೆಯಿಂದ ಪಾವನಗೊಂಡಿವೆ ಎಂದು ನಾನು ಕೇಳಿದ್ದೇನೆ. ನಿಮ್ಮೊಡನಿರುವ ಭಿಕ್ಷು ಸಮಣಿರರಂತೂ ಪರಮ ಪಾವನರು. ಅಪಾರ ದುಃಖದಲ್ಲಿರುವ ನನಗೆ ಮುಕ್ತಿಯ ದಾರಿಯನ್ನು ತೋರಿಸಿ ನನ್ನನ್ನು ಪುನೀತಳನ್ನಾಗಿ ನೋಡಿ ಸ್ವಾಮಿ. ನನ್ನ ಪ್ರೀತಿಯ ಮಗುವೆ, ಉಸಿರಿನ ಧರ್ಮ ಯಾವುದು ಗೊತ್ತೇ? ಉಸಿರು ಒಳ ಹೋಗುತ್ತದೆ, ಹೊರಬರುತ್ತದೆ, ಒಳ ಹೋಗುತ್ತದೆ, ಹೊರಬರುತ್ತದೆ. ಉಚ್ಛ್ವಾಸ ನಿಶ್ವಾಸಗಳೇ ಉಸಿರಿನ ಧರ್ಮ. ಹಾಗೆ ದೇಹದೊಳಗೆ ಹೋದ ಉಸಿರು ಎಷ್ಟು ಕಾಲವಿರುತ್ತದೆ? ಕ್ಷಣಕಾಲ ಮಾತ್ರ. ಅದು ಹೊರಬರಲೇಬೇಕು. ಅಂತೆಯೇ ಮಾನವನ ಜೀವನದಲ್ಲಿ ಬದಲಾವಣೆ ಎಂಬುದು ನಿಶ್ಚಿತ ಹಾಗೂ ಸಹಜ ಎಂದಾಯಿತು, ಅಲ್ಲವೇ? ಮಗು, ಉಸಿರಿನ ಹಾಗೆಯೇ ಹುಟ್ಟು ಒಂದು ಸ್ಥಿತಿ, ಸಾವು ಒಂದು ಸ್ಥಿತಿ. ಹುಟ್ಟು ಸಾವುಗಳೆರಡೂ ಮನುಷ್ಯನ ಜೀವನದ ಬದಲಾವಣೆಯ ಸ್ಥಿತಿ. ಚೆನ್ನಾಗಿ ಅರಿತುಕೋ. ಜಗತ್ತಿನ ಯಾರು ಯಾವುದೂ ಬದಲಾವಣೆಗೆ ಒಳಪಡಲೇಬೇಕು. ಈ ಪ್ರಕೃತಿ
ಸಂಸ್ಕೃತಿ ಧರ್ಮವನ್ನು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಮಗು ಪಟಾಚಾರ, ನಿನ್ನವರೆಲ್ಲರೂ ಅಕಾಲ ಮರಣವನ್ನಪ್ಪಿದ್ದಾರೆ. ಆದ್ದರಿಂದಲೇ ನೀನು ದುಃಖಿತಳಾಗಿರುವೆ. ನಿಜ, ಉಸಿರಿನ ಹಾಗೆ ಮಾನವನಿಗೆ ಸುಖವೂ ಬರುತ್ತದೆ, ದುಃಖವೂ ಬರುತ್ತದೆ. ಆದರೆ ಸುಖವಾಗಲಿ ದುಃಖವಾಗಲಿ ಹಾಗೆಯೇ ಇರುವುದಿಲ್ಲ. ಉಸಿರಿನ ಹಾಗೆ ಬರುತ್ತವೆ, ಹೋಗುತ್ತವೆ, ಬರುತ್ತವೆ, ಹೋಗುತ್ತವೆ. ಆದರೆ ನಮ್ಮ ಹೃದಯದಲ್ಲಿ ಅವು ಕ್ಷಣಕಾಲ ಮಾತ್ರ ನಿಲ್ಲುತ್ತವೆ. ಈ ಕ್ಷಣಕಾಲದ ಸತ್ಯವನ್ನು ನೀನು ಅರಿಯಬೇಕು. ಕ್ಷಣಕಾಲದ ಸತ್ಯವನ್ನು ನೀನು ಅರಿಯಬೇಕು, ಅರಿಯಬೇಕು. ಅದು ಹೇಗೆ ಗುರುದೇವ? ಅದು ನನಗೆ ಸಾಧ್ಯವೇ? ಮಗು ಪಟಾಚಾರ, ಜ್ಞಾನಿಯಾದವನು ಮಾತ್ರ ಸರ್ವವನ್ನು ಸಮತೆಯಿಂದ ಕಾಣಬಲ್ಲ. ಆದ ಕಾರಣ ಆತ ಮಹದಾನಂದವನ್ನು ಪಡೆಯಬಲ್ಲ. ನೀನೂ ಅಷ್ಟೇ. ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ವಿಪಶ್ಯನ ಧ್ಯಾನದಿಂದ ಮನಸ್ಸನ್ನು ಪರಿಶುದ್ಧಿಗೊಳಿಸು. ಸರ್ವವನ್ನು ಸಮತೆಯಿಂದ ಕಾಣುವ ಭಿಕ್ಷುಣಿಯಾಗು. ಓ ಬುದ್ಧದೇವ, ನಿಮ್ಮ ಮಾತುಗಳು ಬತ್ತಿದ ಮರಳುಗಾಡಿನಲ್ಲಿ ಆನಂದದ ಸಿಂಚನವನ್ನುಂಟು ಮಾಡಿವೆ. ನಾನು ಧನ್ಯಳಾದೆ ಬುದ್ಧದೇವ, ಧನ್ಯಳಾದೆ. ಹೇಳು ಮಗು, ನಿನ್ನ ಮುಂದಿನ ಹಾದಿ? ಇಂದಿನಿಂದ ನಾನು ನಿಮ್ಮನ್ನೇ ಅನುಸರಿಸುತ್ತೇನೆ ಬುದ್ಧದೇವ. ಮಗು, ಬಹಳ ಸಂತೋಷ. ಇಂದಿನಿಂದ ನೀನು ಭಿಕ್ಷುಣಿ ಪಟಾಚಾರ. ನಿನಗೆ ಮಂಗಳವಾಗಲಿ. बुद्धं